ಎಲ್ರಿಗೂ ನಮಸ್ತೆ. ಮತ್ತೊಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ತಗೊಬಂದಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದರೆ ಅಪ್ಲೈನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಜನಕ್ಕೆ ಅಪ್ಲೈನ್ ಬಗ್ಗೆನೇ ಕಂಪ್ಲೇಂಟ್ಸ್ ಇರುತ್ತೆ. ಅಪ್ಲೈನ್ ಅಂತ ಇರ್ತಾರೆ. ಆದರೆ ತಾವು ಒಬ್ರಿಗೆ ಅಪ್ಲೈನ್ ಆಗಿರ್ತೀವಿ ಅಂತ ಮರ್ತು ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿ ಟಾಪಿಕ್, ಆ್ಯಸ್ ಯೂಶುವಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ನಿಮ್ಮ ಟೀಮಲ್ಲಿ ಕೇಳ್ತಾ, ಸೊ ಇವತ್ತಿನ ಒಂದು ಕಂಟೆಂಟಿಗೆ ಹೋಗ್ಬಿಡೋಣ. ಸೊ ಅಪ್ಲೈನ್ಸ್ ಆರ್ ದ ಲೈಫ್ ಲೈನ್ಸ್ ಆಫ್ ದಿ ಬಿಸ್ನೆಸ್ ಅಂತ ಕರೀತಾರೆ. ಸೊ ಅಪ್ಲೈನ್ ಅನ್ನೋದೊಂದು ಪೊಸಿಷನ್, ಒಂದು ರೆಸ್ಪಾನ್ಸಿಬಿಲಿಟಿ. ತುಂಬ ಜನ ಆ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಆ ಜವಾಬ್ದಾರಿನ ವಹಿಸಿದೆ ಆದರೆ ವ್ಯಾಪಾರದಲ್ಲಿ ಒಂದು ದೊಡ್ಡ ಯಶಸ್ಸನ್ನು ತಾವು ಜೊತೆಗೆ ತಂಡಕ್ಕೂ ಕೊಡಿಸ್ಬೋದು. ಆದರೆ ತುಂಬ ಜನ ಪೊಸಿಷನ್ ತೊಗೊಂಡಿದ್ದಾರೆ, ಆದರೆ ಅಪ್ಲೈನ್ನ ಜವಾಬ್ದಾರಿನ ಮರ್ತುಬಿಟ್ಟಿರ್ತಾರೆ. ಅದಕ್ಕೆ 4 ರೀತಿ ಅಪ್ಲೈನ್ಗಳಿರ್ತಾರೆ. ಆ 4 ರೀತಿ ಅಪ್ಲೈನ್ಗಳು ಯಾರ್ಯಾರು ಅಂತ ನಿಮ್ಮ ಜೊತೆ ಚರ್ಚೆ ಮಾಡೋಂತ ಬಂದಿದ್ದೀನಿ. 4ನೇ ಅಪ್ಲೈನ್ ವೆರಿ ಇಂಪಾರ್ಟೆಂಟ್ ಅಪ್ಲೈನ್ ಆಗ್ತೀರಾ. 4ನೇ ಅಪ್ಲೈನ್ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ, ಆ ಅಪ್ಲೈನ್ ನೀವೆಲ್ಲ ಆಗಿ ಅಂತ ವಿಶ್ ಮಾಡ್ತಾ ಇವತ್ತಿನ ಒಂದು ಸಬ್ಜೆಕ್ಟ್ ಮಾತಾಡೋಣ. ಮೊದಲೇದು ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ಅಪ್ಲೈನ್ ಅಂತ ಕರಿತೀನಿ. ಪೋಸ್ಟ್ ಮ್ಯಾನ್ ಅಪ್ಲೈನ್ ಅಂದರೆ ಈ ರೀತಿ ಕೆಲವು ವ್ಯಕ್ತಿಗಳು ಇರ್ತಾರೆ ಗ್ರೂಪಲ್ಲಿ. ಆ ಗ್ರೂಪ್ ಒಂದು 10-15 ಗ್ರೂಪಲ್ಲಿ ಏನಾಗಿರ್ತಾರೆ, ಜಾಯ್ನ್ ಆಗಿರ್ತಾರೆ ವಾಟ್ಸಪ್ಪಲ್ಲಿ. ಅಲ್ಲಿನ ಮೆಸೇಜು ಇಲ್ಲಿನ ಮೆಸೇಜ್ನ ಫಾರ್ವರ್ಡ್ ಮಾಡೋದೇ ಕೆಲಸ. ಯಾರ ಜೊತೆನೂ ಡೈರೆಕ್ಟಾಗಿ ಫೋನ್ ಮಾಡಲ್ಲ, ಫಾಲೋಅಪ್ ಮಾಡಲ್ಲ, ಆ ರಿಲೇಷನ್ಶಿಪ್ ಬಿಲ್ಡ್ ಮಾಡಲ್ಲ, ಗ್ರೌಂಡಲ್ಲಿ ಹೋಗಿ ವರ್ಕ್ ಮಾಡಲ್ಲ. ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿರ್ತಾರೆ. ಜಸ್ಟ್ ಅಲ್ಲಿಂದ ಇಲ್ಲಿಗೆ ಫಾರ್ವರ್ಡ್ ಮೆಸೇಜ್ ಮಾಡೋದು. ಈವನ್ ಖುದ್ದಾಗಿ ಸಹ ಒಂದು ಮೆಸೇಜ್ನ ಟೈಪ್ ಮಾಡೋಕ್ಕಲ್ಲ. ಅಂಥವ್ರನ್ನ ನಾವೆಂತ ಕರಿತೀವಿ, ಪೋಸ್ಟ್ ಮ್ಯಾನ್ ಅಪ್ಲೈನ್ ಅಂತೀವಿ. ಅವ್ರು ಯಾವುದೇ ಕಾರಣಕ್ಕೂ ಲೀಡರ್ಶಿಪ್ ರೋಲಿಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅವರು ಯಾವುದೇ ರೀತಿ ಪ್ರಭಾವನ ಬೀರೋದಿಲ್ಲ. ಸೊ ಓಕೆ, ಎರಡನೇದು ಬಂದ್ಬಿಟ್ಟು ನಾನು ಯಾವತ್ತೂ ಸಪೋರ್ಟಿವ್ ಅಪ್ಲೈನ್ ಅಂತ. ಸಪೋರ್ಟಿವ್ ಅಂದರೆ ಸಪೋರ್ಟಿವ್ ಅಪ್ಲೈನ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನಂತ ಕರಿಬೋದು ಅಂದರೆ ಅವ್ರನ್ನ ಚಿಯರ್ ಲೀಡರ್ ಅಪ್ಲೈನ್ ಅಂತ ಕರಿಬೋದು. ಚಿಯರ್ ಲೀಡರ್ ಅಂದರೆ ಗೊತ್ತಲ್ಲ, IPL ಅಲ್ಲೆಲ್ಲ ಚಿಯರ್ ಲೀಡ್ ಮಾಡ್ತಾರಲ್ಲ, ಹಂಗೇನೆ. ಸೊ ಇವ್ರು ಏನಪ್ಪ ಅಂದರೆ ಯಾವಾಗಲೂ ಕ್ಲಾಪ್ಸ್ ಹೊಡಿತಾರೆ, ಪ್ರೋಗ್ರಾಮಲ್ಲಿ ಒಳ್ಳೆ ಎನ್ಕರೇಜ್ ಮಾಡ್ತಾರೆ, ಗ್ರೂಪಲ್ಲಿ ವಾಯ್ಸ್ ಚಾಟ್ ಆಗ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಯಾವತ್ತು ಗ್ರೌಂಡಿಗೆ ಹೋಗಲ್ಲ. ಬರೀ ಅವ್ರದ್ದು ಏನಿದ್ರು ಚಿಯರ್ ಮಾಡೋದಷ್ಟೇ. ನೀನು ಮಾಡ್ತೀಯ, ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಚಿಯರ್ ಮಾಡ್ತಾರೆ. ಗ್ರೌಂಡಿಗೆ ಹೋಗಿ ಇಳಿದು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ರಿಸಲ್ಟ್ ತಂದು ಕೊಡೋದಿಲ್ಲ. ಇವರು ಏನು ಮಾಡ್ತಾರೆ, ಯಾವಾಗಲೂ ಎನ್ಕರೇಜ್ಮೆಂಟ್ನ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಇವ್ರನ್ನ ನಾವು ಚಿಯರ್ ಲೀಡರ್ಸ್ ಅಥವಾ ಸಪೋರ್ಟಿವ್ ಅಪ್ಲೈನ್ ಅಂತ ಕರಿಬೋದು. ಇವರು ಸಹ ತುಂಬ ಪ್ರಭಾವನ ಬೀರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರಿಸಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೂರನೇ ರೀತಿ ಅಪ್ಲೈನ್ ಬಂದ್ಬಿಟ್ಟು ರಿಲೇಟಿವ್ ಅಪ್ಲೈನ್ಸ್ ಅಂತ ಕರಿಬೋದು. ರಿಲೇಷನ್, ನಿಮ್ಗೆ ಗೊತ್ತಿಲ್ಲ, ಸಂಬಂಧಿಕರು. ಅವರು ಯಾವಾಗಲೂ ಫಂಕ್ಷನ್ಸ್ ಮತ್ತು ಪ್ರೋಗ್ರಾಮಲ್ಲಿ ಮಾತ್ರ ಕಾಣಿಸ್ಕೊತಾರೆ ಸಂಬಂಧಿಕರು. ಅದೇ ರೀತಿ ಈ ಅಪ್ಲೈನು ಅಷ್ಟೇ, ಎಲ್ಲೂ ಕಾಣಿಸ್ಕೊಳಲ್ಲ. ಅವ್ರು ಕಾಣಿಸ್ಕೊಳೋದು ಒಂದೇ ಒಂದು ಪ್ರೋಗ್ರಾಮಲ್ಲಿ ಮತ್ತು ಇವೆಂಟ್ಸಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಫೋನ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಫಾಲೋಅಪ್ ಇಲ್ಲ, ಯಾವುದೇ ರೀತಿ ಇದಿಲ್ಲ. ಬರೀ ದೊಡ್ಡ ಪ್ರೋಗ್ರಾಮ್ ಇವೆಂಟಿಗೆ ಬರೋದು, ನಾನು ಅಪ್ಲೈನ್ ಅಂತ ತೋರಿಸ್ಕೊಡೋದು, ಕಣ್ಣಿಗೆ ಕಾಣಿಸ್ಕೊಳೋದು, ಹೋಗೋದು. ಇವರಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 4ನೇ ಅಪ್ಲೈನ್ ಬಂದುಬಿಟ್ಟು ಹೇಳ್ತೀನಿ. ಇವರು ನಾನು ಯಾವಾಗಲೂ ಈ ಅಪ್ಲೈನ್ ನೀವು ಆಗಬೇಕು. ನಾನು ಯಾವಾಗಲೂ ಹೇಳ್ತೀನಿ ಎನರ್ಜಿಟಿಕ್ ಅಪ್ಲೈನ್ ಅಂತ ಕರಿತೀನಿ, ಅಥವಾ ವಿಷನರಿ ಅಪ್ಲೈನ್ ಅಂತ ಕರಿತೀನಿ, ಅಥವಾ ನೀವು ರಿಯಲ್ ಲೀಡರ್ ಅಪ್ಲೈನ್ ಅಂತ ಕರಿಬೋದು. ಸೊ ಆ ಒಂದು ಅಪ್ಲೈನ್ ನೀವು ಆಗಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಯಾಕಂದರೆ ಇವರು ಬರೀ ಜಸ್ಟ್ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದಿಲ್ಲ, ಜಸ್ಟ್ ಎನ್ಕರೇಜ್ಮೆಂಟ್ ಮಾಡೋದಿಲ್ಲ, ಜಸ್ಟ್ ಅವರು ಪ್ರೋಗ್ರಾಮಲ್ಲಿ ಇವೆಂಟಲ್ಲಿ ಒಂದೇ ಕಾಣಿಸೋದಲ್ಲ, ಎಲ್ಲ ರೀತಿ ಜವಾಬ್ದಾರಿನ ಅವರು ತಗೊತಾರೆ. ಅಪ್ಲೈನ್ನ ಜವಾಬ್ದಾರಿಗಳು ಏನೇನಿರುತ್ತೆ ಅದನ್ನೆಲ್ಲ ಒಂದು ಸಂಪೂರ್ಣವಾಗಿ ಮಾಡ್ತಾರೆ. ಫಾಲೋಅಪ್ ಮಾಡ್ತಾರೆ, ಎಜುಕೇಟ್ ಮಾಡ್ತಾರೆ, ನಾಲೆಡ್ಜ್ ಕೊಡ್ತಾರೆ, ಫೀಲ್ಡಿಗೆ ಹೋಗ್ತಾರೆ, ರಿಸಲ್ಟ್ಸ್ ತಂದು ಕೊಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡೌನ್ಲೈನ್ ಡೆವಲಪ್ಮೆಂಟಿಗೆ ವರ್ಕ್ ಮಾಡ್ತಾರೆ, ಪೀಪಲ್ ಡೆವಲಪ್ಮೆಂಟ್ ಮಾಡ್ತಾರೆ. ಆ ಒಂದು ಡೌನ್ಲೈನ್ನ ಲೀಡರ್ ಆಗಿ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಜಸ್ಟ್ ಅಪ್ಲೈನ್ ಕೆಲಸ ಬರೀ ಮೆಸೇಜ್ ಫಾರ್ವರ್ಡಿಂಗ್ ಅಲ್ಲ, ಅಥವಾ ಎನ್ಕರೇಜ್ಮೆಂಟ್ ಒಂದೇ ಅಲ್ಲ, ಫೀಲ್ಡ್ ವರ್ಕ್ ಅಲ್ಲ. 4ನೇ ಅತಿ ದೊಡ್ಡ ಜವಾಬ್ದಾರಿ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಒಬ್ಬ ವ್ಯಕ್ತಿನ ಪರಿಪೂರ್ಣ ವ್ಯಕ್ತಿಯಾಗಿ, ಅಂದರೆ ಒಬ್ಬ ಲೇಮ್ಯಾನ್ನ ಲೀಡರ್ ಆಗಿ ಪರಿವರ್ತನೆ ಮಾಡುವಂಥ ತಾಕತ್ತು ಅಪ್ಲೈನಿಗಿರುತ್ತೆ. ಆ ಒಂದು ಕೆಲಸವನ್ನು ಮಾಡ್ತಾರೆ. ಅವರು ರಿಯಲ್ ಆಗಿ ಲೀಡರ್ ಆಗ್ತಾರೆ, ರಿಯಲ್ ಆಗಿ ವಿಷನರಿ ಆಗಿರ್ತಾರೆ, ರಿಯಲ್ ಆಗಿ ಸಕ್ಸಸ್ನ ನೋಡ್ತಾರೆ. ಸೊ ಅಂಥ ಒಂದು ಅಪ್ಲೈನ್ನ ನೀವು ಆಗಬೇಕು ಅಂತ ನನ್ನ ಒಂದು ಬಯಕೆ. ಈ 4ರಲ್ಲಿ ನೀವು ಯಾವ ರೀತಿ ಅಪ್ಲೈನ್ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದಾ? ಸೊ ಬಿ ಎನ್ ಎನರ್ಜೆಟಿಕ್ ಅಪ್ಲೈನ್, ಬಿ ಎನ್ ವಿಷನರಿ ಅಪ್ಲೈನ್, ಆರ್ ಬಿ ಎನ್ ಲೀಡರ್ ಅಪ್ಲೈನ್ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಮುಗಿಸ್ಕೊಡ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಥ್ಯಾಂಕ್ ಯು ಸೋ ಮಚ್.